ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಧರ್ಮಸ್ಥಳ ಹಾರರ್ ಎಂಬ ವಿಡಿಯೋ ಮಾಡಿದ್ದ ಯೂಟ್ಯೂಬರ್ ಸಮೀರ್ ಎಂಡಿ ಈ ವಿಡಿಯೋದಲ್ಲಿ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆಯ ತನಿಖೆಯ ಸಂಪೂರ್ಣ ಹಂತವನ್ನ ಬಿಚ್ಚಿಟ್ಟಿದ್ದರು. ಪ್ರಕರಣದಲ್ಲಿ ಏನೆಲ್ಲ ಅಂಶಗಳನ್ನು ಮುಚ್ಚಿಡಲಾಯಿತು, ಹೇಗೆಲ್ಲ ಪ್ರಾಥಮಿಕ ಸಾಕ್ಷ್ಯಗಳನ್ನು ನಾಶ ಮಾಡಲಾಯಿತು ಎಂಬ ಅಂಶಗಳನ್ನು ಎಐ ಟೂಲ್ ಬಳಸಿ ಅಚ್ಚುಕಟ್ಟಾಗಿ ವಿಡಿಯೋ ಮೂಲಕ ಕಟ್ಟಿಕೊಟ್ಟಿದ್ದರು. ಹೀಗೆ ಈ ಒಂದು ವಿಡಿಯೋ ಮೂಲಕ ಮೂಲೆ ಗುಂಪಾಗಿದ್ದ ಸೌಜನ್ಯ ಪ್ರಕರಣವನ್ನು ಸಮೀರ್ ಮುನ್ನೆಲೆಗೆ ತಂದಿಟ್ಟಿದ್ದು ಸುಳ್ಳಲ್ಲ. ಈ ವಿಡಿಯೋ ಎಷ್ಟರ ಮಟ್ಟಿಗೆ ಪ್ರಭಾವ ಉಂಟು ಮಾಡಿತೆಂದರೆ, ಹಲವಾರು ಮಂದಿ ಸೌಜನ್ಯ ಪ್ರಕರಣದಲ್ಲಿ ಇಷ್ಟು ದಿನಗಳ ಕಾಲ ನಾವು ಅಂದುಕೊಂಡಿದ್ದು ಸುಳ್ಳು, ಒಳ್ಳೆಯವರಂತೆ ಮುಖವಾಡ ಹಾಕಿಕೊಂಡವರೇ ಕೊಲೆಗಾರರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಮುಕ್ತವಾಗಿ ಆರೋಪಿಸಲು ಮುಂದಾದರು. ಹೀಗೆ ಮೊದಲ ವಿಡಿಯೋ 2 ಕೋಟಿ ವೀಕ್ಷಣೆ ಪಡೆದುಕೊಂಡು ಬೃಹತ್ ಯಶಸ್ಸನ್ನು ಸಾಧಿಸಿದ ಬೆನ್ನಲ್ಲೇ ಸಮೀರ್ ವಿರುದ್ಧ ಅನೇಕ ಯೂಟ್ಯೂಬರ್ಗಳು ದಂಗೆ ಎದ್ದರು. ತನಗಿಂತ ತಡವಾಗಿ ಬಂದವನು ಬೆಳೆದ ಎಂತಲ್ಲೋ ಅಥವಾ ಆತ ಆರೋಪ ಮಾಡುತ್ತಿದ್ದವರ ಆರಾಧಕರು ನಾವು ಎನ್ನುವ ಕಾರಣಕ್ಕೂ ಸಮೀರ್ ವಿರುದ್ಧ ಕೈಲಾದಷ್ಟು ವಿಡಿಯೋಗಳನ್ನು ಮಾಡಿದ್ರು. ಆದರೆ ಈ ವಿಡಿಯೋಗಳನ್ನು ಯಾರೂ ಪ್ರಶಂಸಿಸಿಲ್ಲ. ಹೀಗೆ ತನ್ನ ವಿರುದ್ಧ ವಿಡಿಯೋ ಮಾಡಿದವರಿಗೆ 2ನೇ ವಿಡಿಯೋದಲ್ಲಿ ತಿರುಗೇಟು ನೀಡಿರುವ ಸಮೀರ್, ತಾನೊಬ್ಬ ಮುಸ್ಲಿಂ ಎಂಬ ಕಾರಣಕ್ಕೆ ಸತ್ಯವನ್ನ ಮುಚ್ಚಲು ಯತ್ನಿಸಬೇಡಿ ಎಂದು ಸೌಜನ್ಯ ಕೇಸ್ನಲ್ಲಿ ಸಾಕ್ಷಿಯಾಗಿದ್ದವರ ಸಾಲು ಸಾಲು ಹತ್ಯೆ ನಡೆಯಿತು ಎಂಬುದನ್ನ ತಿಳಿಸಿದ್ದಾರೆ. ಮುಸ್ಲಿಂ ಇದ್ದಾನೆ, ಇವನು ಮುಲ್ಲಾ ಇದ್ದಾನೆ, ಅದು ಇದು ಅಂತ ಮಾತಾಡೋದು. ಹೌದು ಗುರು, ನಾನ್ ಪ್ರಮೋಷನ್ಸ್ ನ ಮಾಡಿದ್ದೀನಿ. 5-6 ಮಂದಿ ಸಾಕ್ಷ್ಯಗಳನ್ನ ಸೌಜನ್ಯಳನ್ನ ಕೊಂದವರು ಹತ್ಯೆಗೈದಿದ್ದಾರೆ ಎಂದು ತಿಳಿಸಿದ ಸಮೀರ್, ಪ್ರಶಾಂತ್ ಎಂಬಾತ ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ನಡೆದ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ. ಆತ ಘಟನೆ ನಡೆದ ಸಂದರ್ಭದಲ್ಲಿ ಅದನ್ನು ತಡೆಯಲು ಯತ್ನಿಸಿದ್ದ, ಆದರೆ ಅದು ಸಾಧ್ಯವಾಗಲಿಲ್ಲ. ನಂತರ ಕೆಲವೇ ದಿನಗಳಲ್ಲಿ ಪ್ರಶಾಂತ್ ಸಹ ಕೊಲೆಯಾಗಿ ಹೋಗಿರ್ತಾನೆ ಎಂದು ಸಮೀರ್ ಸದ್ಯ ಹೇಳಿಕೊಂಡಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.